ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳಿದ್ದಾವೆ. ಸಮಾನ ಒಂದು ರೀತಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆದಾಗ ಎಲ್ಲರಿಗೂ ನೋವಾಗುತ್ತೆ. ಆದರೆ ಇಂಥ ಬೆಳವಣಿಗೆಗಳೇನಿದೆ ಇದನ್ನು ಖಂಡಿತವಾಗಿಯೂ ಎಲ್ಲರೂ ಖಂಡಿಸಲೇಬೇಕಾದಂಥದ್ದು ಪಕ್ಷಾತೀತವಾಗಿ. ಯಾಕೆ ಅಂತ ಹೇಳಿದ್ರೆ ದೇಶದ ಹೊರತು ಇನ್ನೊಂದು ದೇಶವನ್ನು ದೇಶದ್ರೋಹದ ಕೆಲಸ ಈ ರೀತಿಯಾಗಿ ಪ್ರತಿ ಬಾರಿ ಆಗ್ತಾ ಇರುವಂಥದ್ದು. ಇವರ ಹಬ್ಬ ಇವರ ಮೆರವಣಿಗೆಯ ವೇಳೆ ಪಾಕಿಸ್ತಾನಕ್ಕೆ ಏನಕ್ಕೆ ಜೈಕಾರ ಹಾಕಬೇಕಾಗಿತ್ತು? ಹಾಗಾದರೆ ಇವರು ಇರುವಂಥದ್ದು ಎಲ್ಲಿ? ದೇಶ ಪ್ರೇಮ ಎಲ್ಲಿಗೆ ಹೋಯಿತು? ಇಂಥ ಒಂದು ದೇಶದ್ರೋಹದ ಜೈಕಾರವನ್ನು ಇವರು ಕೂಗ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಇವರ ಬೆಂಬಲಕ್ಕೆ ಯಾರಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ಇವರುಗಳಿಗೆ ಅಂತ, ಯಾರ ತುಷ್ಟೀಕರಣ ಇದೆ ಅಂತ, ಯಾರ ಓಲೈಕೆ ರಾಜಕಾರಣದಲ್ಲಿ ನಾವು ಒಂದು ರೀತಿಯಲ್ಲಿ ಭಾಗಿಯಾಗಿದ್ದೀವಿ ಅನ್ನುವಂಥ ಒಂದು ಹುಂಬು ನಂಬಿಕೆಗಳು ಇವರಿಗೆಲ್ಲ ಅಂತ. ಈ ಕ್ಷಣಕ್ಕೆ ಭದ್ರಾವತಿ ಇದಕ್ಕೆ ಸಾಕ್ಷಿಯಾಗಿರುವಂಥದ್ದು ನಿನ್ನೆಯ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಏನಾಗಿದೆ ಅನ್ನುವಂಥ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ. ನಿನ್ನೆಯ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಅಲ್ಪಸಂಖ್ಯಾತ ಕಾಣಿಸ್ತಾ ಇರುವಂಥವ್ರು ಕೂಗಿದ್ದಾರಲ್ಲ, ಅಲ್ಲಿ ಏನಾಗಿದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ. ಭದ್ರಾವತಿಯಲ್ಲಿ ನಿನ್ನೆ ರಾತ್ರಿ 8 ಗಂಟೆಯ ಸುಮಾರಿಗೆ ಈದ್ ಮಿಲಾದ್ ಮೆರವಣಿಗೆ ಹೊರಟಿರುವಂಥದ್ದು. ಈಗ ಗಣೇಶೋತ್ಸವದ ವೇಳೆ ಆಗಿರುವಂತಹ ಕೋಮು ಗಲಭೆಗೂ ವ್ಯತ್ಯಾಸಗಳನ್ನು ಮಾತಾಡ್ತಾ ಹೋಗೋದು ಅಂತಾದಾಗ ಇಲ್ಲಿ ರಾಜಬೀದಿಯಲ್ಲಿ ಮಸೀದಿ ಇದ್ದದ್ದು ಸಮಸ್ಯೆ ಆಗಿತ್ತಾ ಅಥವಾ ಇವರುಗಳ ಮಸೀದಿಯ ಮುಂದೆ ಹೋಗಿ ಧ್ವಜ ಹಿಡ್ಕೊಂಡ್ರು ಘೋಷಣೆ ಕೂಗಿದ್ರು ಅನ್ನುವಂಥದ್ದು ಇವರಿಗೆ ಸಮಸ್ಯೆ ಆಯಿತಾ? ಈಗ ಇವರ ಮೆರವಣಿಗೆಯ ವೇಳೆ ಬೇರೆ ಯಾವ ಧರ್ಮದವರು ಇವರಿಗೆ ಸಮಸ್ಯೆ ಮಾಡಿದ್ರು? ಇವರು ಇರುವಂತಹ ಭಾರತದ ಹೊರತು ಇವರು ಯಾಕೆ ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗಿದ್ರು? ಇದೆಲ್ಲವೂ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾದರೆ ಇವರ ಹುಂಬತನ ಸರ್ಕಾರದ ಕೆಲವು ನಿರ್ಧಾರಗಳ ಕಾರಣವಾಯಿತಾ ಇವರುಗಳಿಗೆ ಧೈರ್ಯ ತುಂಬುವಂಥದ್ದಕ್ಕೆ? ಏನೇ ಆಗಲಿ ಕೇಸ್ಗಳಾದರೂ ಪರವಾಗಿಲ್ಲ, ವಾಪಸ್ ತೆಗೆದುಕೊಳ್ಳುವಂತಹ ಕೆಲಸ ಇತ್ತೀಚೆಗಷ್ಟೇ ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಲ್ಲ, ಇಂಥದ್ದು ಆದರೂ ನಮ್ಮ ಪರವಾಗಿ ಸರ್ಕಾರ ನಿಲ್ತಾರೆ ಅನ್ನುವಂಥ ಹುಂಬು ಧೈರ್ಯದಲ್ಲಿ ಈ ಕೆಲಸ ಮಾಡಿದ್ರ ಅಂತ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ. ನಿನ್ನೆ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆಯ ವೇಳೆ ಏನೇನಾಯ್ತು ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ಸಂತೋಷ್, ಏನು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಎಲ್ಲರಿಗೂ ಒಂದು ಅನುಮಾನ ಮೂಡಿಸುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳ್ಬೋದು. ಮೊನ್ನೆ ಅಷ್ಟೇ ಮದ್ದೂರಿನಲ್ಲಿ ಆದಂತಹ ಗಲಭೆಯ ಬಳಿಕ ಈಗ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆ ವೇಳೆ ದೇಶದ್ರೋಹಿ ಘೋಷಣೆ ಅಂತಾನೆ ಹೇಳ್ಬೋದು, ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆಯನ್ನ ಕೂಗಿರೋ ವಿಡಿಯೋ ವೈರಲ್ ಆಗಿದೆ. ಏನು ಭದ್ರಾವತಿಯ ಅಂಬೇಡ್ಕರ್ ವೃತ್ತದಲ್ಲಿ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಈದ್ ಮಿಲಾದ್ ಮೆರವಣಿಗೆಯನ್ನ ಕೈಗೊಳ್ಳಲಾಗಿರುತ್ತೆ. ಈ ವೇಳೆ ಗುಂಪಿನಲ್ಲಿದ್ದಂತಹ ಕೆಲ ಕಿಡಿಗೇಡಿಗಳು ಅಂತಾನೆ ಹೇಳ್ಬೋದು, ದೇಶದ್ರೋಹಿಗಳು ಅಂತ ಹೇಳಿದ್ರು ಆಗಲಾರ್ದು, ಅವರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆಯನ್ನ ಕೂಗಿರ್ತಾರೆ. ಆ ವಿಡಿಯೋ ಎಲ್ಲೆಡೆ ವೈರಲ್ ಆದ ಬಳಿಕ ಈಗ SP ಮಿಥುನ್ ಕುಮಾರ್ ಅವರೇ ಖುದ್ದಾಗಿ ಭದ್ರಾವತಿಯ ಹಳೆ ನಗರ ಠಾಣೆಯಲ್ಲಿ FIR ಕೂಡ ದಾಖಲಾಗಿದ್ದು ದುಷ್ಕರ್ಮಿಗಳಿಗಾಗಿ ಈಗಾಗಲೇ ಶೋಧ ಕಾರ್ಯ ನಡೀತಾ ಇದೆ ಅಂತ ಹೇಳ್ಬೋದಾಗಿದೆ ಸಂತೋಷ್. ಒಟ್ಟಾರೆ ಹೇಳೋದಾದ್ರೆ ಇಲ್ಲಿ ಶಿವಮೊಗ್ಗ ಅನ್ನೋದು ಪ್ರದೇಶವಾಗಿದ್ದು, ಕೋಮು ಸೂಕ್ಷ್ಮ ಪ್ರದೇಶವಾಗಿದ್ದು, ಇಲ್ಲೂ ಕೂಡ ಈ ತರದ ದೇಶದ್ರೋಹಿ ಘೋಷಣೆಗಳನ್ನ ಕೂಗ್ತಾ ಇರೋದನ್ನ ನೋಡಿದ್ರೆ ಎತ್ತ ಹೋಗ್ತಾ ಇದೆ ಸಮಾಜ. ಈಗ ಹಿಂದೂ ಏನಾದ್ರೂ ಕ್ರಮ ಆಗಿದೆಯಾ ಅಶ್ವಿನಿ? ಅವರುಗಳ ಮೇಲೆ ಯಾರು ಸಿಕ್ಕಿದಾರಾ? ಬಂಧನ ಆಗಿರುವಂತ ಕೆಲಸ ಆಗಿದೆಯಾ? ಈಗಾಗಲೇ FIR ದಾಖಲಾಗಿದೆ. ಭದ್ರಾವತಿಯ ಹಳೇನಗರ ಠಾಣೆಯಲ್ಲಿ FIR ದಾಖಲಾಗಿದೆ ಅಂತ ಹೇಳ್ಬೋದು. ಆದ್ರೆ ಈಗಾಗಲೇ ಅವರಿಗೆ ಶೋಧ ಕಾರ್ಯವನ್ನ ಪೊಲೀಸರು ಕೈಗೊಂಡಿದ್ದಾರೆ. ಈಗಾಗಲೇ ಹಿಂದೂ ಪರ ಸಂಘಟನೆಯ ಮುಖಂಡರುಗಳು ಕೂಡ ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಪತ್ರಿಕಾಗೋಷ್ಠಿಯನ್ನ ಕೂಡ ಚನ್ನಬಸಪ್ಪ ಅವರು, ಏನು ಶಾಸಕ ಚನ್ನಬಸಪ್ಪ ಅವರು ಕರೆದಿದ್ದಾರೆ. ಈಗ 10 ಶಾಸಕರ ಪತ್ರಿಕಾಗೋಷ್ಠಿ ಇದೆ. ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಸಂತೋಷ್. ಎಸ್, ಥ್ಯಾಂಕ್ ಯು ಅಶ್ವಿನಿ ತಮ್ಮೆಲ್ಲ ಡೀಟೇಲ್.